ಭಾಗದ ಯುವ ನಾಯಕರು, ಸರಳ ಸಜ್ಜನಿಕೆ ವ್ಯಕ್ತಿಗಳು ಶಿಕ್ಷಕರ ಸಮಸ್ಯೆಗಳನ್ನು ತಮ್ಮ ಸಮಸ್ಯೆಗಳನ್ನು ತಿಳಿದು ಆ ಶಿಕ್ಷಕರ ಸಮಸ್ಯೆಗಳನ್ನು ರಾಜ್ಯ ಮಟ್ಟದಲ್ಲಿ ಎತ್ತಿ ಶಿಕ್ಷಕರ ಸಮಸ್ಯೆಗಳನ್ನು ಹೋಗಲಾಡಿಸಿ ಸುಮಾರು 1,80,000 ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಘವಾದಂಥ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಈಗಾಗಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ ಈಗ ಮೊನ್ನೆ ತಾನೇ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮೂರಿಗೆ ಪ್ರಪ್ರಥಮವಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ನುಗ್ಲಿ ಅನ್ನವರನ್ನ ಸಮಸ್ತ ನಮ್ಮೂರಿನ ಅರಳದಿನಿ ಗ್ರಾಮದ ಸಮಸ್ತ ಸರ್ವ ಧರ್ಮದ ಗುರು ಹಿರಿಯರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 1,88,000 ಜನ ಶಿಕ್ಷಕರಿರ್ತಕ್ಕಂಥ ಸಂಘಟನೆ ಇಡೀ ಉತ್ತರ ಕರ್ನಾಟಕದಲ್ಲಿ ಧಾರವಾಡದವ್ರು ಗುರಿಕಾರನವರು ಅಧ್ಯಕ್ಷರಾಗಿದ್ರು. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಸಂಘಕ್ಕೆ 60 ವರ್ಷದ ಇತಿಹಾಸ ಇದೆ. 60 ವರ್ಷದ ಸಂಘಟನೆಗೆ ನನಗೆ ವಯಸ್ಸೇ 41-42. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಳ್ತಕ್ಕಂಥ ಶಕ್ತಿಯನ್ನ ನಮ್ಮ ಚಂದ್ರಗಿರಿ ಚಂದ್ರತಾಯಿ, ಅರಳದಿನಿ ಚಂದ್ರತಾಯಿ ಇಬ್ರು ಕೂಡ್ಕೊಂಡು ಕೊಟ್ಟಿದ್ದಾರೆ. ಅದಕ್ಕೆ ಚ್ಯುತಿ ಬರದಂತೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಬಹಳ ಸಲ ನಾವು ಸಾರ್ವಜನಿಕ ಬದುಕಿನಲ್ಲಿರ್ಬೋದು, ಸಂಘಟನೆ ಬದುಕಿನಲ್ಲಿರ್ಬೋದು, ನಮ್ಮ ಆಲ್ಮಟ್ಟಿ RS ನಲ್ಲಿ ಬರ್ತಕ್ಕಂಥ ಯಾವುದಾದ್ರೂ ಸಣ್ಣ ಪುಟ್ಟ ಚುನಾವಣೆ ಎಲ್ಲ ರೀತಿ ನಿಮ್ಮ ಜೊತೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಭವಿಷ್ಯದಲ್ಲೂ ಅಷ್ಟೇ ಯಾವುದಾದ್ರೂ ಈ ಗ್ರಾಮಕ್ಕೆ ಸಣ್ಣ ಪುಟ್ಟ ಸೇವೆಯನ್ನು ಮಾಡ್ತಕ್ಕಂಥ ಆದರೂ ನೀವು ಬರೀ ನನಗೆ ಹೇಳೋದಲ್ಲಿ ನಿಮ್ಮ ಈ ಗ್ರಾಮದ ಹಿರಿಯರು ಯುವಕರು ಕುಡ್ಕೊಂಡು ಒಂದು ಆದೇಶ ಕೊಟ್ರ ಆ ಆದೇಶವನ್ನು ಶಿರಸಾವಹಿಸಿ ನಮ್ಮ ಶಕ್ತಿ ಎಷ್ಟಿದೆ ಅಷ್ಟು ಪಾಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಈ ಗ್ರಾಮದ ಶಾಲೆಯ ಬಗ್ಗೆ ನೀವು ಬಹಳ ಕಳಕಳಿಯನ್ನು ಹೊಂದಿದ್ದೀರಿ. ಶಾಲೆಯ ವಿಷಯದಲ್ಲೂ ಅಷ್ಟೇ ಬಹಳಷ್ಟು ಜನ ನೀವು ಯುವಕರು ಶಾಲೆಗೆ ಹೋಗ್ತೀರಿ, ನೋಡ್ತೀರಿ. ನಮ್ಮ SDMC ಅಧ್ಯಕ್ಷರು ನಿಮ್ಮ ಬಸ್ ಎಲ್ಲರೂ ಹೋಗಿ ನೋಡ್ತೀರಿ. ಆ ಕಳಕಳಿ ಇರಬೇಕು. ಖಂಡಿತವಾಗ್ಲೂ ನಾವು ಪ್ರೀತಿಯಿಂದ ನನ್ನನ್ನ ಮತ್ತೊಮ್ಮೆ ಅರಳದಿನಿ ಗ್ರಾಮಕ್ಕೆ ಕರೆಸಿ ನಾವೆಲ್ಲ ಹಿರಿಯರು ನೀವೇನಿವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದೀರಿ, ನಿಮ್ಮೆಲ್ಲರ ಪಾದಗಳಿಗೆ, ನಿಮ್ಮ ಪ್ರೀತಿಗೆ ನಾನು ಇಲ್ಲಿಂದಲೇ ನಮಸ್ಕರಿಸಿ ನಿಮ್ಮ ನಿರಂತರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಾವೆಲ್ಲರೂ ಸಹ ಚಂದ್ರು ಸರ್ ಗೆದ್ದಿಲ್ಲ, ನಾವೇ ಗೆದ್ದೀವು, ನಮ್ಮ ಮನೆ ಮಗ ಗೆದ್ದಿದ್ದಾನ ಅಂತಕ್ಕಂಥ ಒಂದು ಸಂಭ್ರಮ ವ್ಯಾಪಿಸಿಬಿಟ್ಟಿದೆ. ಅಲ್ಲಿಂದ ನಾವು ನಿನ್ನಿಂದ ತಿರುಗ್ತಾ ಇದ್ದೀವಿ. ಪ್ರತಿ ಹಳ್ಳಿಯಲ್ಲೂ ಸಹ ಒಬ್ಬ ರಾಜಕಾರಣಿಗೆ ಸಿಗದೇ ಇರ್ತಕ್ಕಂಥ ಗೌರವ, ಸನ್ಮಾನ ಕಾಣ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅವರು ಜನರೊಂದಿಗೆ ಇಟ್ಕೊಂಡಿರ್ತಕ್ಕಂಥ ಒಡನಾಡ, ಜನರನ್ನು ಕಾಣ್ತಕ್ಕಂಥ ಪ್ರೀತಿ ವಿಶ್ವಾಸವೇ ಅದಕ್ಕೆ ಕಾರಣ ಅಂತ ಹೇಳ್ಬೋದು. ಹೀಗಾಗಿ ಅವರು ರಾಜ್ಯಾಧ್ಯಕ್ಷರಾಗಿದ್ದಕ್ಕೆ ಇಡೀ ಒಂದು ಕೃಷ್ಣೆಯ ಒಂದು ಗುರುತಿಸ್ಕೊಳ್ಳೋದಕ್ಕೆ, ಆಲ್ಮಟ್ಟಿ ಗುರುತಿಸ್ಕೊಳ್ಳೋದಕ್ಕೆ, ಈ ಕರ್ನಾಟಕ ಗುರುತಿಸ್ಕೊಳ್ಳೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಲ್ಮಟ್ಟಿಯ ಕೃಷ್ಣ ಭಾಗ್ಯಜಲ ನಿಗಮ ನಿರ್ಮಿತ ಒಂದು ದೊಡ್ಡದಾಗಿರ್ತಕ್ಕಂಥ ಅಣೆಕಟ್ಟು. ಬಟ್ ಆ ದೊಡ್ಡದಾಗಿರ್ತಕ್ಕಂಥ ಅಣೆಕಟ್ಟು ನಿರ್ಮಾಣ ಆಗ್ಬೇಕಾದ್ರೆ ಅದಕ್ಕೆ ದೊಡ್ಡ ತ್ಯಾಗ ಮಾಡಿರ್ತಕ್ಕಂಥ ಯಾವುದಾದ್ರೂ ಅವಳಿ ಜಿಲ್ಲೆ ಊರಿದ್ರೆ ಅದು ಅರಳದಿನಿ ಗ್ರಾಮ. ಆ ಡ್ಯಾಮ್ ನಿರ್ಮಾಣ ಆಗಿರ್ತಕ್ಕಂಥದ್ದು ಇರ್ಬೋದು, ಎಲ್ಲ ಉದ್ಯಾನವನಗಳ ನಿರ್ಮಾಣ ಆಗಿರ್ತಕ್ಕಂಥದ್ದು ಇರ್ಬೋದು, ನವೋದಯ ಶಾಲೆವರೆಗೂ ಸಹ ಅರಳದಿನಿ ಒಂದು ಜಮೀನು ಬರ್ತಾ ಇದೆ. ಅಂತ ಒಂದು ತ್ಯಾಗ ಮಾಡಿದ್ರು ಸಹ ಆ ಸರ್ಕಾರದ ಯಾವ ಸೌಲಭ್ಯಗಳು ಸಹ ಈ ಗ್ರಾಮಕ್ಕೆ ಸಿಕ್ಕಿಲ್ಲ. ಅದೆಲ್ಲವನ್ನು ತನ್ನ ಒಡಲಲ್ಲಿಟ್ಕೊಂಡು ಪ್ರತಿಯೊಂದು ಸರ್ಕಾರದ ಯೋಜನೆಗಳಿಗೆ ಸದಾ ತನ್ನ ತ್ಯಾಗವನ್ನು ಮಾಡ್ತಾ ಮುಂದುವರ್ತಾ ಇದೆ. ಹೀಗಾಗಿ ಆ ತ್ಯಾಗ ಮನೋಭಾವನಕ್ಕೆ ಆ ಗ್ರಾಮದ ಜನತೆಗೆ ನಾವು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. Thank you for tuning in to Bhima Hija News.